ಕಿಚ್ಚ ಸುದೀಪ್ ಮತ್ತೆ ಮ್ಯಾಕ್ಸ್ ಚಿತ್ರದ ಸೂಪರ್ ಹಿಟ್ ಟೆಕ್ನಿಕಲ್ ಟೀಮ್ ಜೊತೆ ಅವರ ಹೊಸ ಸಿನಿಮಾ ಮಾರ್ಕ್ ಇದೊಂದು ಪಕ್ಕಾ ಹೈ ಆಕ್ಟೆನ್ ಆಕ್ಷನ್ ಸಿನಿಮಾನ ಅಥವಾ ಅದೇ ಹಳೆ ಬಾಟ್ಲಿಗೆ ಹೊಸ ಲೇಬಲ್ ಅಂಟಿಸಿದಂಗಿದ್ಯಾ? ಸೊ ಈ ಸಿನಿಮಾದಲ್ಲಿ ಕೆಲವು ಸೀನ್ಗಳಂತೂ ಥಿಯೇಟರ್ಗಳಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿವೆ. ಮಾರ್ಕ್ ನೋಡಕ್ಕೆ ಸಖತ್ ಸ್ಟೈಲಿಶ್ ಆಗಿ ಒಂದು ಹೈ ಆಕ್ಟೇನ್ ಥ್ರಿಲ್ಲರ್ ಅಂತ ಭರವಸೆ ಕೊಡುತ್ತೆ. ಆದ್ರೆ ಆ ಭರವಸೆಯನ್ನ ಉಳಿಸ್ಕೊಳ್ಳುವಷ್ಟು ಕಂಟೆಂಟ್ ಇದ್ರಲ್ಲಿದ್ಯಾ ಅಥವಾ ಬರೀ ಹೊರಗಿನ ಗ್ಲಾಮರ್ ಅಷ್ಟೇನಾ? ಮೊದಲು ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ಯಾವೆಲ್ಲ ಅಂಶಗಳು ಅದ್ಭುತವಾಗಿ ವರ್ಕ್ ಆಗಿವೆ ಅಂತ. ಅದರಲ್ಲೂ ಮುಖ್ಯವಾಗಿ ಟೆಕ್ನಿಕಲ್ಸ್ ಮತ್ತು ಕಿಚ್ಚನ ಸ್ಟಾರ್ ಪವರ್ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಟೆಕ್ನಿಕಲ್ ಆಗಿ ಸಿನಿಮಾ ಸಖತ್ ಪಾಲಿಶ್ಡ್ ಆಗಿದೆ. ವಿಜುವಲ್ಸ್ ನೋಡಿ ಎಷ್ಟು ಕ್ರಿಸ್ಪ್ ಮತ್ತು ಡೈನಾಮಿಕ್ ಆಗಿದೆ. ಜೊತೆಗೆ ಆ ಟೆಕ್ನೋ ಮ್ಯೂಸಿಕ್, ಪಂಚ್ ಕೊಡುವಂತ ಎಡಿಟಿಂಗ್ ಇವೆಲ್ಲ ಸೇರಿ ಒಂದು ಫಾಸ್ಟ್ ಪೇಸ್ಡ್ ಮಾಡರ್ನ್ ಫೀಲ್ ಕೊಡುತ್ತೆ. ಸೌಂಡ್ ಡಿಸೈನ್ ಮತ್ತು ವಿಎಫ್ಎಕ್ಸ್ ಕೂಡ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಸಖತ್ ಜೀವ ತುಂಬಿದೆ ಅಂತಾನೆ ಹೇಳ್ಬೋದು. ಬಿಜಿಎಂ ಮಾತ್ರ ಬೆಂಕಿ ಅನ್ನೋದು 100% ಸತ್ಯ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ನಿಜಕ್ಕೂ ಮಾತಾಡಲೇಬೇಕು. ಆಕ್ಷನ್ ಸೀನ್ಗಳಲ್ಲಿ ಅವರ ಬಿಜಿಎಂ ಕೇಳಿದ್ರೆ ಮೈಯಲ್ಲಿ ಒಂದ್ ರೀತಿ ಕರೆಂಟ್ ಪಾಸ್ ಆದಾಗ ಆಗುತ್ತೆ. ಇದು ನಿಜಕ್ಕೂ ಸೀನ್ಗಳ ಇಂಪ್ಯಾಕ್ಟ್ ಅನ್ನು ಡಬಲ್ ಮಾಡಿದೆ. ಈ ಸಿನಿಮಾದ ಅತಿದೊಡ್ಡ ಆಸ್ತಿ ಅಂದ್ರೆ ಅದು ಕಿಚ್ಚ ಸುದೀಪ್. ಕಥೆ ಎಲ್ಲಾದ್ರೂ ಸ್ವಲ್ಪ ಡಲ್ ಹೊಡಿತು, ಸ್ಲೋ ಆಯ್ತು ಅನ್ಸಿದ್ರು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಒಂದೇ ಸಾಕು. ಇಡೀ ಸಿನಿಮಾನ ಒಬ್ರೇ ತಮ್ಮ ಹೆಗಲ ಮೇಲೆ ಹೊತ್ತು ನಿಲ್ಲಿಸ್ತಾರೆ. ಹಾಗಾದ್ರೆ ಸುದೀಪ್ ಅವರ ಸ್ಟಾರ್ ಪವರ್ ಹೇಗ್ ವರ್ಕ್ ಆಗಿದೆ? ಅವರ ಎಂಟ್ರಿ ಸೀನ್ಗಂತೂ ಥಿಯೇಟರ್ನಲ್ಲಿ ವಿಸಿಲ್, ಚಪ್ಪಾಳೆ ಗ್ಯಾರಂಟಿ. ಪ್ರತಿಯೊಂದು ಫ್ರೇಮ್ನಲ್ಲೂ ಅವರ ಪ್ರೆಸೆನ್ಸ್ ಡಾಮಿನೇಟ್ ಮಾಡುತ್ತೆ. ಸಿನಿಮಾ ಎಲ್ಲಾದ್ರೂ ಸ್ವಲ್ಪ ನಿಧಾನ ಆಯ್ತು ಅನ್ಸಿದ್ರು ಅದನ್ನ ಕ್ಯಾರಿ ಮಾಡೋದು ಅವರೇ. ಆ ಸ್ಟೈಲಿಶ್ ಹೀರೋಯಿಸಂ ಇದೆಯಲ್ಲ, ಅದೇ ಸಿನಿಮಾದ ಜೀವಾಳ. ಸೊ ಪಾಸಿಟಿವ್ಸ್ ಲಿಸ್ಟ್ ಮುಗಿಸೋ ಮುಂಚೆ ಆಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ಮಾತಾಡಲೇಬೇಕು. ಮೋಟಾರ್ ಸೈಕಲ್ ಚೇಸ್ ಇರ್ಬೋದು, ವೇರ್ ಹೌಸ್ ಫೈಟ್ ಇರ್ಬೋದು, ಪ್ರತಿಯೊಂದು ಆಕ್ಷನ್ ಸೀನ್ ಕೂಡ ಅದ್ಭುತವಾಗಿ ಕಂಪೋಸ್ ಆಗಿದೆ. ಪಕ್ಕಾ ಅಡ್ರೆನಲಿನ್ ರಶ್ ಕೊಡುತ್ತೆ. ಇಷ್ಟೆಲ್ಲ ಪಾಸಿಟಿವ್ಸ್, ಅದ್ಭುತವಾದ ಟೆಕ್ನಿಕಲ್ಸ್, ಕಿಚ್ಚ ಸುದೀಪ್ ಅವರಂತ ಸ್ಟಾರ್ ಎಲ್ಲ ಇದ್ದೂ ಕೂಡ ಸಿನಿಮಾ ಎಲ್ಲಿ ಎಡವಿದೆ? ಇದಕ್ಕೆ ದೊಡ್ಡ ಕಾರಣ ಸಿನಿಮಾದ ಕಥೆ. ಮಾರ್ಕ್ ಮತ್ತು ನಿರ್ದೇಶಕರ ಹಿಂದಿನ ಸಿನಿಮಾ ಮ್ಯಾಕ್ಸ್, ಇವೆರಡರ ಕಥೆನೂ ಬಹುತೇಕ ಒಂದೇ ತರ ಇದೆ. ಎರಡರಲ್ಲೂ ಒಬ್ಬ ಬಂಡಾಯಗಾರ ಪೊಲೀಸ್ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಡ್ತಾನೆ, ಕೊನೆಗೆ ಒಂದು ಕ್ರೈಮ್ ಸಿಂಡಿಕೇಟ್ನ ಬಯಲಿಗಿಳಿತಾನೆ. ಇದನ್ನ ನೋಡಿದ್ರೆ ಇದು ಮ್ಯಾಕ್ಸ್ ಚಿತ್ರದ ರೀಹ್ಯಾಶ್ ಅನ್ಸಿದ್ರೂ ಆಶ್ಚರ್ಯ ಅಲ್ಲ. ಇದಕ್ಕೆ ಕಾರಣ ಚಿತ್ರಕಥೆ ಹಳೆಯ ಫಾರ್ಮುಲಾದಲ್ಲೇ ಸಿಕ್ಕಿಹಾಕೊಂಡಿದೆ. ಪೇಸ್ ತುಂಬಾ ಕಡೆ ಡ್ರ್ಯಾಗ್ ಆಗುತ್ತೆ. ವಿಲನ್ಗಳು ತುಂಬಾ ವೀಕ್ ಆಗಿದ್ದಾರೆ. ಅವರ ಪಾತ್ರಗಳನ್ನ ಸರಿಯಾಗಿ ಡೆವಲಪ್ ಮಾಡಿಲ್ಲ. ಇನ್ನು ಟ್ವಿಸ್ಟ್ಗಳ ವಿಷಯಕ್ಕೆ ಬಂದ್ರೆ ಮುಂದೇನಾಗುತ್ತೆ ಅಂತ ಪ್ರೇಕ್ಷಕರು ಸುಲಭವಾಗಿ ಗೆಸ್ ಮಾಡ್ಬೋದು. ಇದರಿಂದ ಸಿನಿಮಾದಲ್ಲಿರಬೇಕಾದ ಕ್ಯೂರಿಯಾಸಿಟಿ, ಥ್ರಿಲ್ ಎಲ್ಲೂ ಉಳಿಯೋದಿಲ್ಲ. ಕಥೆ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಅಥವಾ ಮನರಂಜನೆ ನೀಡುವಲ್ಲಿ ದೊಡ್ಡ ಮಟ್ಟದಲ್ಲಿ ಫೇಲ್ ಆಗಿದೆ. ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳನ್ನು ನೋಡಿದ್ಮೇಲೆ ನಾವಿದಕ್ಕೆ ಕೊಡ್ತಿರೋ ರೇಟಿಂಗ್ 5ಕ್ಕೆ 2.5. ಯಾಕೆಂದ್ರೆ ಈ ಸಿನಿಮಾ ಕೆಲವು ಕಡೆ ಎಂಟರ್ಟೈನ್ ಮಾಡಿದ್ರು ಒಟ್ಟಾರೆಯಾಗಿ ನೋಡಿದಾಗ ಒಂದು ಆವರೇಜ್ ಅನುಭವವಷ್ಟೇ ನೀಡುತ್ತೆ.